ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರ. ಹೌದು, ಅರೆ ದರ್ಶನ್ ಜೈಲಿನಲ್ಲಿದ್ದಾರೆ. 2 ವರ್ಷ ಆಯಿತು ಜೈಲಿಗೆ ಹೋಗಿ 1 ವರ್ಷ ಬೇಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಟ್ರಯಲ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ದರ್ಶನ್ ವಿಚಾರ ಇವರೇನು ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿವತ್ತು ಹೇಳ್ತಾ ಇರುವಂತಹದ್ದು ದರ್ಶನ್ ಮತ್ತು ದರ್ಶನ್ ಸುತ್ತಮುತ್ತ ಇದ್ದಂತಹ ಜನರ ಬಗ್ಗೆ. ಹೌದು ವೀಕ್ಷಕರೇ, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಅನ್ನುವಂತಹ ಸಾಲುಗಳು ದರ್ಶನ್ ಕುಟುಂಬಕ್ಕೆ, ದರ್ಶನ್ ಅವರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಾಲದಲ್ಲಿ ದರ್ಶನ್ ಅವರ ಸುತ್ತಮುತ್ತ ಜನ ಗಿಜಿಗುಡ್ತಾ ಇದ್ರು. ಹೋದಲ್ಲಿ ಬಂದಲ್ಲಿ ಸ್ಯಾಂಡಲ್ವುಡ್ನ ನಟರು ಹಿಂದೂ ಮುಂದೆ ಓಡಾಡ್ತಾ ಇದ್ರು. ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ, ಒಂಟಿಯಾಗಿದ್ದಾರೆ. ಈ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಹೊರತರೋದಕ್ಕೆ ಹೋರಾಡ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಒಂಟಿಯಾಗಿಯೇ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಿಮಗೆಲ್ಲ ನೆನಪಿರಬಹುದು, ಧನ್ವೀರ್, ಅಭಿಷೇಕ್ ಅಂಬರೀಷ್, ಪ್ರಜ್ವಲ್ ದೇವರಾಜ್, ಆದಿತ್ಯ, ವಿನೋದ್ ಪ್ರಭಾಕರ್, ಝೈದ್ ಖಾನ್, ಚಿಕ್ಕಣ್ಣ, ಯಶಸ್ ಸೂರ್ಯ ಇವರೆಲ್ಲರೂ ಕೂಡ ಸ್ಯಾಂಡಲ್ವುಡ್ನ ಉದಯೋನ್ಮುಖ ನಟರುಗಳು. ಇವರೆಲ್ಲರೂ ಕೂಡ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು. ದರ್ಶನ್ ಅವರು ಯಾವುದೇ ಪಾರ್ಟಿಗೆ ಹೋಗಲಿ, ದರ್ಶನ್ ಅವರು ಯಾವುದೇ ಇವೆಂಟ್ನಲ್ಲಿ ಭಾಗಿಯಾಗಲಿ, ದರ್ಶನ್ ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಇರಲಿ, ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಔತಣಕೂಟ ಇರಲಿ, ಅಲ್ಲೆಲ್ಲ ಹಾಜರಾಗ್ತಾ ಇದ್ದಿದ್ದೆ ಈ ನಟರ ಗುಂಪು. ಈಗ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ದಾರೆ. ಈ ನಟರುಗಳು ಯಾಕೆ ದರ್ಶನ್ ಅವರಿಂದ ಅಂತರವನ್ನು ಕಾಯ್ದುಕೊಂಡ್ರು ಅಂಥೇಳಿ ದರ್ಶನ್ ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ದರ್ಶನ್ ಸ್ಯಾಂಡಲ್ವುಡ್ನ ದೈತ್ಯ ಪ್ರತಿಭೆ, ಓಡೋ ಕುದುರೆ, ಸ್ಯಾಂಡಲ್ವುಡ್ನ ಗಜ. ಅವರು ಸಿನಿಮಾಕ್ಕೆ ಬರ್ತಾರೆ, ಸಿನಿಮಾ ಪ್ರಮೋಷನಲ್ಲಿ ಭಾಗಿಯಾಗ್ತಾರೆ, ಸಿನಿಮಾದಕ್ಕೆ ಬೆನ್ನು ಹಿಂದಲ್ಲಿ ಸಪೋರ್ಟಿಂಗಲ್ಲಿದ್ದಾರೆ ಅಂದರೆ ಬಹುಶಃ ಆ ಸಿನಿಮಾ ಗೆದ್ದಂತೆಯೇ. ಹಾಗಾಗಿಯೇ ದರ್ಶನ್ ಅವರನ್ನು ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೀತಾರೆ. ಬಟ್ ಅದೇ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ 2 ವರ್ಷ ಆಯಿತು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಬಟ್ ಒಬ್ಬೊಬ್ಬರೇ ದರ್ಶನ್ ಅವರಿಂದ ಅಂತರವನ್ನು ಕಾಯ್ದುಕೊಂಡ್ರಾ ಅನ್ನುವಂತಹ ಪ್ರಶ್ನೆ. ಪ್ರಿಯ ವೀಕ್ಷಕರೇ, ಈಗ ಯಾಕೆ ಈ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ? ನಟ ಧನ್ವೀರ್ ಮತ್ತು ದರ್ಶನ್ ನಡುವೆ ಮೊದಲಿನ ಆಪ್ತತೆ ಇಲ್ಲ ಅನ್ನುವಂತಹ ಚರ್ಚೆ ನಡೀತಾ ಇದೆ. ದರ್ಶನ್ ಮತ್ತು ಧನ್ವೀರ್ ಮೊದಲಿನ ರೀತಿಯಲ್ಲಿ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಷ್ಟ ಕಾಲದಲ್ಲಿ ದರ್ಶನ್ ಜೊತೆಗಿದ್ದವರೇ ಧನ್ವೀರ್. ದರ್ಶನ್ ಅವರನ್ನು ಬೇಲ್ ಕೊಟ್ಟು ಜೈಲಿನಿಂದ ಹೊರ ಕರ್ಕೊಂಬಂದಂತಹ ಸಂದರ್ಭದಲ್ಲೂ ಕೂಡ ಜೊತೆಗಿದ್ದವರೇ ಧನ್ವೀರ್. ಬಟ್ ಈಗ ಅದೇ ಧನ್ವೀರ್ ದರ್ಶನ್ ಕುಟುಂಬದಿಂದ ದೂರ ಆಗಿದ್ದಾರೆ. ಮೊದಲಿನ ರೀತಿಯ ಆಪ್ತತೆ ಇಲ್ಲ ಅನ್ನುವಂತಹ ಮಾತುಗಳು, ಚರ್ಚೆಗಳು ಚಂದನವನದಲ್ಲಿ ನಡೀತಾ ಇದೆ. ದರ್ಶನ್ ಒಂದು ಕಾಲದಲ್ಲಿ ಅವರ ಸ್ನೇಹ ಬಯಸಬೇಕು ಅಂಥೇಳಿ, ಅವರ ಸ್ನೇಹ ಬೇಕು ಅಂಥೇಳಿ, ಅವ್ರ ಜೊತೆಗೆ ಫೋಟೋ ಬೇಕು, ಅವ್ರ ಜೊತೆಗೆ ಓಡಾಡಬೇಕು ಅಂಥೇಳಿ ಬಹಳಷ್ಟು ಜನ ಕಾಣಿಸ್ಕೊಳ್ತಾ ಇದ್ರು. ಆದರೆ ದರ್ಶನ್ ಅವಕಾಶ ಕೊಟ್ಟಿದ್ದು ಕೆಲವು ಜನರಿಗೆ ಮಾತ್ರ. ಅದರಲ್ಲಿ ಧನ್ವೀರ್ ಕೂಡ ಒಬ್ಬರಾಗಿದ್ದರು, ಅಭಿಷೇಕ್ ಅಂಬರೀಷ್ ಕೂಡ ಒಬ್ಬರಾಗಿದ್ದರು, ಪ್ರಜ್ವಲ್ ದೇವರಾಜ್, ಆದಿತ್ಯ, ವಿನೋದ್ ಪ್ರಭಾಕರ್, ಝೈದ್ ಖಾನ್, ಚಿಕ್ಕಣ್ಣ, ಯಶಸ್ ಸೂರ್ಯ ಇವರೆಲ್ಲರೂ ಕೂಡ ದರ್ಶನ್ ಅವರ ಆಪ್ತ ಬಳಗದಲ್ಲಿಯೇ ಗುರುತಿಸ್ಕೊಂಡವರು. ಯಾವಾಗ ನಿಜವಾಗಿಯೂ ಕಷ್ಟ ಅನ್ನೋದು ಬಂತೋ ಆ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಗಿಂದ ಒಬ್ಬೊಬ್ಬರೇ ದೂರವಾದ್ರಾ ಅನ್ನುವಂತಹ ಪ್ರಶ್ನೆ. ವೀಕ್ಷಕರೇ, ಕೆಲವೊಂದು ಸಂಬಂಧಗಳೇ ಹಾಗಲ್ವಾ? ಅದಕ್ಕೂ ಒಂದು ಆಯಸ್ಸು ಅಂತ ಇರುತ್ತೆ, ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆ ಆಯಸ್ಸು, ಆ ಟೈಮು ಮುಗಿದ ಮೇಲೆ ಎಲ್ಲರೂ ಕೂಡ ದೂರ ಆಗ್ತಾರೆ. ಕೊನೆಗುಳಿಯೋರು ನಮ್ಮನ್ನ ಜೊತೆಗಿದ್ದವರು, ನಮ್ಮನ್ನು ಕಟ್ಟಿಕೊಂಡವರು, ನಮ್ಮನ್ನು ಸಾಕಿ ಸಲಹಿದಂಥ ತಂದೆ ತಾಯಿ ಮಾತ್ರ. ದರ್ಶನ್ ಅವ್ರಿಗೂ ಕೂಡ ಈಗ ಅದು ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ನಮ್ಮಲ್ಲೊಂದು ಮಾತಿದೆ ವೀಕ್ಷಕರೇ, ಯಾವ ವ್ಯಕ್ತಿಗೆ ನಿಜವಾದ ಸ್ನೇಹಿತ ಅನ್ನೋದು ಗೊತ್ತಾಗಬೇಕು ಅಂದರೆ ಕಷ್ಟದ ದಿನಗಳು ಬರಬೇಕಂತೆ. ಆ ಕಷ್ಟದ ದಿನಗಳು ಬಂದಾಗ ಯಾರು ನಮ್ಮ ಜೊತೆಗಿದ್ರು, ಯಾರು ನಮ್ಮ ಜೊತೆಗೆ ಹೇಗೆ ವರ್ತಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಬಹುಶಃ ದರ್ಶನ್ ಅವರ ಬಳಿ ದುಡ್ಡಿದ್ದಾಗ, ದರ್ಶನ್ ಅವರ ಬಳಿ ಫೇಮ್ ಇದ್ದಾಗ, ದರ್ಶನ್ ಬಳಿ ಹೆಸರಿದ್ದಾಗ, ದರ್ಶನ್ ಬಳಿ ಇನ್ಫ್ಲೂಯೆನ್ಸ್ ಇದ್ದಾಗ ಸಿನಿಮಾ ಪ್ರಮೋಷನ್ಗೆ, ಗೆಸ್ಟ್ ರೋಲ್ ಅಪಿರಿಯನ್ಸ್ಗೆ ಬಹಳಷ್ಟು ಜನ ದರ್ಶನ್ ಅವರ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ರು. ಇವತ್ತು ದರ್ಶನ್ ಮನೆ ಭಿಕೋ ಅಂತ ಇದೆ. ದರ್ಶನ್ ಜೈಲಿನಲ್ಲಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೋರ್ಟು, ಕೇಸು, ಬೇಲು ಅಂಥೇಳಿ ಗಂಡನನ್ನು ಹೊರತರೋದಕ್ಕೆ ಹೋರಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಜೊತೆಯಾಗಿದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಹೊರತುಪಡಿಸಿ ಬೇರಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ದರ್ಶನ್ ಡಿ ಬಾಸ್ ಅಂಥೇಳಿ ಓಡಾಡ್ತಾ ಇದ್ದಂತಹ ಅಭಿಮಾನಿಗಳು ಜೊತೆಗಿದ್ದಾರೆಯೇ ಹೊರತು ಅವರ ಜೊತೆಗೆ ಕಾಣಿಸಿಕೊಂಡಂತಹ ಬಹುತೇಕ ಉದಯೋನ್ಮುಖ ನಟರುಗಳು ದರ್ಶನ್ ಬಗ್ಗೆ ಮಾತನಾಡುವುದಕ್ಕೂ ಹೇಳಿಕೆಯನ್ನು ಕೊಡುವುದಕ್ಕೂ ಹಿಂದು ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ದರ್ಶನ್ ಹೊರಗೆ ಬರಲಿ,
ಆದಷ್ಟು ಬೇಗ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಭಾಗಿಯಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಒಂದು ವೇಳೆ ದರ್ಶನ್ ಹೊರಬಂದ ಮೇಲೆ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಕಷ್ಟಕಾಲದಲ್ಲಿ ಜೊತೆಗಿಲ್ಲದೆ ಇರುವ ಇವರುಗಳ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ವರ್ತಿಸ್ತಾರೆ ಅನ್ನೋದೇ ಈಗಿರುವಂತಹ ಸಸ್ಪೆನ್ಸ್. ಥ್ಯಾಂಕ್ ಯು ವೀಕ್ಷಕರೇ.